ಹೆಲೋ ಹಾಯ್ ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಗೆ ಗೆಳತಿ ಸನ್ನಿಧಿ. ಇವತ್ತು ನಾನು ನಮ್ಮ ಸ್ಕಿನ್ ಕೇರನ್ನು ಮನೆಯಲ್ಲೇ ಯಾವ ರೀತಿ ಮಾಡ್ಕೊಳೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ, ಹಾಗೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲಿ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಕೆಲವರಿಗೆ ಕಣ್ಣುಬ್ಬು ತುಂಬಾ ಚಿಕ್ಕದಾಗಿರುತ್ತೆ, ಕಣ್ಣುಬ್ಬಿನಲ್ಲಿ ಕೂದಲು ಬೆಳವಣಿಗೆ ಕಡಿಮೆ ಇರುತ್ತೆ. ಅಂಥವರು ಈ ಹೋಮ್ ರೆಮಿಡಿನ ಪ್ರಯೋಗ ಮಾಡಬೇಕು. 1 ಸ್ಪೂನಷ್ಟು ಹರಳೆಣ್ಣೆ ಹಾಕ್ಕೊಂಡಿದ್ದೀನಿ. 1 ವಿಟಮಿನ್ ಇ ಕ್ಯಾಪ್ಸಿಕಲನ್ನು ಹಾಕಿ ನೀಟಾಗಿ ಕಲಿಸ್ಬಿಟ್ಟು ಇದನ್ನು ಒಂದು ಡಬ್ಬಿಯಲ್ಲಿ ಶೇಖರಣೆ ಮಾಡಿ ಇಟ್ಕೊಳ್ಳಿ. ಇದು ಮಲಗೋ ಹೊತ್ನಾಗ ನೈಟ್ ಕಣ್ಣುಬ್ಬಿಗೆ ಹಚ್ಚಿ ಮಾರ್ನಿಂಗ್ ಮುಖ ತೊಗೊಳೋದ್ರಿಂದ ನಿಮ್ಮ ಕಣ್ಣುಬ್ಬು ಅನ್ನೋದು ಪುಷ್ಟವಾಗಿ ಬೆಳೆಯುತ್ತೆ. ಕೆಲವರಿಗೆ ಕಣ್ಣಿನ ಕೆಳಗಡೆ ಕಪ್ಪು ಅನ್ನೋದಿರುತ್ತೆ, ಡಾರ್ಕ್ ಸರ್ಕಲ್ಸ್ ಅನ್ನೋದಿರುತ್ತೆ. ಇದನ್ನೆಲ್ಲ ಹೋಗ್ಲಾಡಿಸೋದಕ್ಕೆ ನಾವು ಮನೆಯಲ್ಲಿ ಯಾವ ರೆಮಿಡಿ ಮಾಡ್ಕೋಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. 1 ಸ್ಪೂನಷ್ಟು ಎಲೋವೆರಾ ಜೆಲ್ಲನ್ನು ಹಾಕ್ಕೊಂಡಿದ್ದೀನಿ. 1 ವಿಟಮಿನ್ ಇ ಕ್ಯಾಪ್ಸಿಕಲನ್ನು ಹಾಕ್ಕೊಂಡು ನೀಟಾಗಿ ಚೆನ್ನಾಗಿ ಎರಡನ್ನೂ ಕಲಿಸ್ಕೊಂಡು ನಾವು ರಾತ್ರಿ ಮಲಗೋಕ್ಕಿಂತ ಮುಂಚೆ ನೀಟಾಗಿ ತಣ್ಣೀರಲ್ಲೇ ಮುಖ ತೊಗೊಂಡು ಇದನ್ನು ನಮ್ಮ ಕಣ್ಣಿನ ಕೆಳಭಾಗದಲ್ಲಿ ಎಲ್ಲಿ ಡಾರ್ಕ್ ಸರ್ಕಲ್ಸ್ ಇರುತ್ತೋ ಅಲ್ಲಿ ನೀಟಾಗಿ ಹಚ್ಚೋದ್ರಿಂದ ಇದು ಬೇಗನೆ ನಿವಾರಣೆ ಆಗುತ್ತಂತ ಹೇಳ್ಬೋದು. ಡೈಲಿ ಹಚ್ಚಬೇಕು. 1 ವಾರದಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಇನ್ನು ಕೆಲವರಿಗೆ ಪಿಂಪಲ್ಸ್ ಅನ್ನೋದು ತುಂಬ ಆಗ್ತಾ ಇರುತ್ತೆ. ಪಿಂಪಲ್ಸ್ ಕಲೆ ಆಗಿರೋದು ಹೋಗ್ಲಾಡಿಸೋಕ್ಕೆ ಬೆಸ್ಟ್ ಮನೆ ಮದ್ದು ಇದು. ಇದಕ್ಕೆ ನಾನಿಲ್ಲಿ 1 ಸ್ಪೂನಷ್ಟು ನೀಮ್ ಪೌಡ್ರ್ ಹಾಕ್ಕೊಂಡಿದ್ದೀನಿ, 1 ಸ್ಪೂನ್ ಎಲೋವೆರಾ ಜೆಲ್ ಹಾಕ್ಕೊಂಡಿದ್ದೀನಿ, ಹಾಗೆ ಅರ್ಧ ಸ್ಪೂನಷ್ಟು ಟರ್ಮರಿಕ್ಕು, 2 ಸ್ಪೂನಷ್ಟು ರೋಸ್ ವಾಟರ್ನ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊತಾ ಇದ್ದೀನಿ. ಇದು ಕಲಿಸಿದ್ದು ನಾವು ನೀಟಾಗಿ ಮುಖ ತೊಗೊಂಡು 5 ನಿಮಿಷ ನೀಟಾಗಿ ಮಸಾಜ್ ಮಾಡಿಕೊಂಡು ಮತ್ತೆ ತಣ್ಣೀರೆಲ್ಲ ಫೇಸ್ ವಾಶ್ ಮಾಡ್ಕೊಳೋದ್ರಿಂದ ಪಿಂಪಲ್ ಬರೋದಲ್ಲ, ಪಿಂಪಲ್ ಕಲೆನೂ ಕಡಿಮೆ ಆಗುತ್ತೆ, ಪಿಂಪಲ್ ಬರೋದನ್ನು ಕಡಿಮೆ ಆಗುತ್ತೆ. ಇನ್ನು ಕೆಲವೊಬ್ಬರು ಬ್ಲ್ಯಾಕ್ ಇದ್ದವ್ರು ವೈಟ್ ಆಗಬೇಕು, ಕುತ್ತಿಗೆ ಭಾಗದಲ್ಲಿ ಬ್ಲ್ಯಾಕ್ ಇದೆ ಅನ್ನೋರು ಸೂಕ್ತವಾದಂಥ ಹೋಮ್ ರೆಮಿಡಿ ಇದು. 2 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ, 1 ಸ್ಪೂನಷ್ಟು ಮೊಸರು ಹಾಕ್ಕೊಂಡಿದ್ದೀನಿ, 1 ಸ್ಪೂನಷ್ಟು ನಿಂಬೆಹಣ್ಣಿನ ರಸ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಕಲಿಸ್ಬಿಟ್ಟು ಒಂದು 5 ನಿಮಿಷ ನೆನೆಲಿಕ್ಕೆ ಬಿಡಬೇಕು. ನಾವು ಫೇಶಿಗೆ ಅಪ್ಲೈ ಮಾಡಿ 20 ನಿಮಿಷ ಬಿಟ್ಟು ನೀಟಾಗಿ ತಣ್ಣೀರಲ್ಲೇ ಮುಖ ತೊಳಿಬೇಕು. ಯಾವುದೇ ರೀತಿ ಸೋಪನ್ನು ಹಾಕಬಾರ್ದು. ಈ ರೀತಿ ವಾರದಲ್ಲಿ ಕನಿಷ್ಠ 2 ಸಲ ಮಾಡೋದ್ರಿಂದ ನಮ್ಮ ಸ್ಕಿನ್ ಅನ್ನೋದು ವೈಟ್ ಆಗುತ್ತೆ. ಇನ್ನು ಬೇಡವಾಗಿರುವಂಥ ಮುಖದಲ್ಲಿ ಬೇಡವಾಗಿರುವಂಥ ಕೂದಲನ್ನು ತೆಗೆಯೋದು ಹೋಮ್ ರೆಮಿಡಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. 2 ಸ್ಪೂನಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ, ಅರ್ಧ ಸ್ಪೂನಷ್ಟು ಅರಿಶಿನ ಪೌಡ್ರ್ ತೊಗೊಂಡಿದ್ದೀನಿ, ಹಾಗೆ 2 ಸ್ಪೂನಷ್ಟು ತೆಂಗಿನ ಎಣ್ಣೆಯನ್ನು ತೊಗೊಂಡಿದ್ದೀನಿ. ಇದನ್ನು ಅಷ್ಟೇ ನೀಟಾಗಿ ಕಲಿಸ್ಬಿಟ್ಟು ನಮಗೆ ಯಾವ ರೀತಿ ಏರ್ಸ್ ಬೆಳೆಯುತ್ತೆ ನೋಡಿ, ಅದರ ಅಪೋಸಿಟಿಗೆ ನಾವು 5 ನಿಮಿಷ ಅಪ್ಲೈ ಮಾಡಿಬಿಟ್ಟು ಸ್ಕಿನ್ ಪ್ಯಾಕ್ ಅನ್ನೋದನ್ನು 15 ನಿಮಿಷ ಬಿಟ್ಟು ಮುಖ ತೊಳಿಬೇಕು. ಈ ರೀತಿ ಮಾಡೋದ್ರಿಂದ ನಮಗೆ ಕೂದಲು ಅನ್ನೋದು ಬೇಗನೆ ನಿವಾರಣೆ ಆಗುತ್ತೆ. ಇದು ವಾರದಲ್ಲಿ 2 ಟೈಮ್ ಮಾಡಬೇಕು. ನಮ್ಮ ಸ್ಕಿನ್ ಕ್ಲೀನ್ ಆ್ಯಂಡ್ ಕ್ಲಿಯರಾಗಿ ಕಾಣುತ್ತೆ. ಓಕೆ ಫ್ರೆಂಡ್ಸ್, ಇವತ್ತು ಕೊಟ್ಟಂಥ ನಾನು ಬ್ಯೂಟಿ ಟಿಪ್ಸ್ಗಳು ನಿಮಗೆ ತುಂಬ ಉಪಯುಕ್ತ ಮಾಹಿತಿ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಟೇಕ್ ಕೇರ್ ಫ್ರೆಂಡ್ಸ್, ಬಾಯ್.